ನಮಸ್ಕಾರ ವೀಕ್ಷಕರೇ. ಚೇಳೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನ್ರಾಜುರವರು ಎನ್ ಸುಬ್ಬಾರೆಡ್ಡಿರವರನ್ನು ಉದ್ದೇಶಿಸಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅವರು ಮಾತನಾಡಿದ ವಿಧಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ, ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಶಾಸಕರಿಗೆ ನ್ಯಾಯ ಸಿಗುವ ಭರವಸೆ ಇದೆ, ನೀವು ವಿನಾಕಾರಣ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ನಿಮಗೆ ಶೋಭೆ ತರುವುದಿಲ್ಲ ಎಂದು ಮುನಿರಾಜು ವಿರುದ್ಧ ಹರಿಹಾಯ್ದರು. ಹೈಕೋರ್ಟಿಂದ ಅಸಿಂಧುಗೊಳಿಸಿರೋದು ಅಲ್ಲಿ ಅಫಿಡವಿಟ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಸುಪ್ರೀಂ ಕೋರ್ಟೇ ಒಂದು ಹೇಳಿದೆ, ವಿಜೇತ ಅಭ್ಯರ್ಥಿಗಳು ಆಸ್ತಿಗಳನ್ನು ಬಹಿರಂಗಪಡಿಸಲ್ಲಿ ತುಂಬ ಸೂಕ್ಷ್ಮವಾಗಿ ಅಳವಡಿಸಿ ಚುನಾವಣೆ ಫಲಿತಾಂಶವನ್ನು ಅಸಿಂಧುಗೊಳಿಸೋದು ಆತರ ಪಡಬಾರದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಅದೇ ಕಾರಣಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀವಿ. ಅತೀ ಶೀಘ್ರದಲ್ಲೇ ಒಂದು 4-5 ದಿವಸದಲ್ಲೇ ಸ್ಟೇ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ. ಅದ್ರ ಜೊತೆಗೆ ಆ ಕೇಸಲ್ಲಿ ವಜಾ ಆಗುತ್ತೆ ಅನ್ನೋ ವಿಶ್ವಾಸನೂ ಇದೆ ನಮಗೆ. ಆದ್ದರಿಂದ ನೀವು ಅದು ಒಂದಿಟ್ಕೊಂಡು ಆ ಅಫಿಡವಿಟ್ ಬಗ್ಗೆ ಮಾತಾಡ್ತೀರಾ, ನೀವು ಪತ್ರಿಕಾ ಇದ್ರ ಮುಖಾಂತರ ಮೀಡಿಯಾ ಮುಖಾಂತರ ಮಾತಾಡ್ತಿದ್ದೀರಾ. ಅದು ಬಿಟ್ಟು ಇನ್ನೂ ಏನೋ ತುಂಬ ಸಾವಿರಾರು ಕೋಟಿ ಹಗರಣ ಇದೆ, ಸುಮಾರು ಜಮೀನುಗಳಿದೆ, ಈ ಥರ ಎಲ್ಲ ಮಾತಾಡಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ನೀವು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ಮುನ್ರಾಜನವರು, ನೀವು ಏನೇನು ದಾಖಲೆ ಸಮೇತ ನಾಳೆ ದಿವಸ ತುಂಬ ಎಚ್ಚರಿಕೆಯಿಂದ ಇರಿ. ನಾವಿಷ್ಟು ಮರ್ಯಾದೆ ಕೊಡಿದ್ರೆ ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಶಾಸಕರು ನಮ್ಗೆ ಕಲಿಸಿರೋ ವಿಧಾನ ಅದು. ನಾಳೆ ನೀವು ಇನ್ನೊಂದು ದಿವಸ ಏನಾದರೂ ನೀವು ಬಾಯಿ ಬಿಟ್ಟು ಸುಳ್ಳು ಹೇಳಿ ಅಷ್ಟು ಹಗರಣ ಇಷ್ಟು ಜಮೀನು ಇಲ್ಲದೆ ಕಬಿಡಿಸ್ತಾರೆ ಅಂದರೆ ದಾಖಲೆ ಇಟ್ಕೊಂಡೇ ಮಾತಾಡಬೇಕು. ದಾಖಲೆ ಇಲ್ವಾ, ನೀವು ಯಾವತ್ತಾದರೂ ದಾಖಲೆ ಇಟ್ಕೊಂಡು ಎಲ್ಲಿಗಾದರೂ ಬರೀ ನಾವು ಚರ್ಚೆಗೆ ರೆಡಿ ಆಗಿದ್ದೀವಿ. ನಾಳೆ ಬರ್ತೀರಾ, ನಾಳೆದು ಬರ್ತೀರಾ, ಯಾವಾಗ ಬರ್ತೀರಾ ಹೇಳಿ, ಬನ್ನಿ. ಇಂಥ ಜಮೀನು ಕಬಳಿಸಿದರೆ ಆ ಸ್ಪಾಟಿಗೆ ಬನ್ನಿ. ನೀವು ಒಂದು ಪ್ರೆಸ್ ಮೀಟ್ ಮಾಡಿ, ನಿಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬರ್ತೀವಿ. ದಾಖಲೆ ಇಲ್ದಿರ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮಾತಾಡಕ್ಕೆ ಹೋಗಬೇಡಿ. ಮಾತಾಡಿದ್ರೆ ಸರಿನೂ ಇರಲ್ಲ. ನೀವು ಅಫಿಡವಿಟಲ್ಲಿ ಅದ್ರ ಜೊತೆಗೆ ಸೇರಿಸಿದ್ರೆ ಏನು ಸೇರಿಸಿದ್ರೆ ನನ್ನನ್ನು ಶಾಸಕರು ಮಾಡಿ ಅಂತ. ಹೆಂಗೆ ನಿಮ್ಮನ್ನು ಶಾಸಕರು ಮಾಡೋದು? ಜನರ ಆದೇಶ ಏನು? ಸಂವಿಧಾನದಲ್ಲಿ ಏನಿದೆ? ಯಾರು ಜನರು ತೀರ್ಪು ಕೊಡ್ತಾರೋ ಅವ್ರು ಗೆಲ್ಲಬೇಕು ಅನ್ನೋದಿದೆ. ಸಂವಿಧಾನ ವಿರೋಧವಾಗಿ ನನ್ನ ಶಾಸಕರು ಮಾಡಿ ಅಂತ ಹೇಳಿದ್ದೀರಾ, ಅದು ಆಗಲ್ಲ ಅಂತ ಹೈಕೋರ್ಟೇ ಹೇಳಿದೆ. ಸುಪ್ರೀಂ ಕೋರ್ಟು ಆಗಲ್ಲ. ಇಲ್ಲ, ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನ ಬಾಗೇಪಲ್ಲಿಯಲ್ಲೂ ಅಲ್ಲೆಲ್ಲಾದ್ರೂ ನೋಡ್ಬೇಕಂದ್ರೆ ಯಾವಾಗ ನೋಡ್ಬೇಕು ಗೊತ್ತಾ? 1-2 ದಿವಸ ಅಲ್ಲೆಲ್ಲೋ ಕುಂಡ್ರೇಟ್ಪಲ್ಲಿಯಲ್ಲಿ ಒಂದು ಮನೆ ಮಾಡಿದ್ದೀರಾ, ಅಲ್ಲಿ ಏನೋ ಓಟ್ ಬೇಕು ಅಂತ ಅಲ್ಲೊಂದು ಮನೆ ಮಾಡಿದ್ದೀರಾ. ನಿಮ್ದು ಸರ್ಜಾಪುರ ಆಗಲಿ ಎಲ್ಲಿ ಬಂದಿದ್ದೀರಾ, 3 ವರ್ಷ ಆಯ್ತು ಸೋತಿ. ಏನು ಸಮಾಜ ಸೇವೆ ಮಾಡಿದ್ದೀರಾ? ಗಣೇಶ ದಿವಸ ಗಣೇಶ ಹಂಚಕ್ಕೆ 1 ದಿವಸ ಕಾಣಿಸ್ತೀರಾ, ಕರ್ಗ ದಿವಸ ಬಾಗೇಪಲ್ಲಿಯಲ್ಲಿ ಅಲ್ಲೊಂದು ದಿವಸ ಕಾಣಿಸ್ತೀರಾ. ಆ 2 ದಿವಸ ಬಿಟ್ಟು ನೀವು 1 ದಿವಸ ಬಾಗೇಪಲ್ಲಿಗೆ ಬಂದರೆ ನಿಮ್ಮ ಫೇಸ್ಬುಕ್ ಪೇಜಲ್ಲಿ 3 ದಿವಸ ಹಾಕ್ಕೊಂತೀರಾ. ಅದೇ ಫೇಸ್ಬುಕ್ ಪೇಜಲ್ಲಿ ಒಬ್ಬ ಯಾರಾದ್ರೂ ಬಡ ಮಕ್ಕಳಿಗೆ ಫೀಸ್ ಕಟ್ಟಿರೋದನ್ನು ನೋಡಿಸಿ, ಫೀಸ್ ಕಟ್ಟಿರೋದು ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಯಾರಾದರೂ ಒಬ್ಬರಿಗೆ ಬಿಲ್ ಕಟ್ಟಿರೋದು ನೋಡಿಸಿ, ಇಲ್ಲ ಯಾರಾದರೂ ಮಕ್ಕಳಿಗೆ ಏನಾದರೂ ಒಬ್ಬರಿಗೆ ರೈತರಿಗೆ ಯಾರಿಗಾದ್ರೂ ಒಂದು ಜಮೀನು ಹತ್ರಕ್ಕೆ ಹೋಗಿ ನಿನ್ನ ಬೆಳೆ ಹಿಂಗೆ ಆಗಿದೆ ಎಲ್ಲ ಒಂದು ಫೋಟೋ ನೋಡಿಸಿ ನೋಡೋಣ. 3 ವರ್ಷದಿಂದ ಎಲ್ಲಿದ್ದೀರಾ? 3 ವರ್ಷದಿಂದ ನೀವು ಎಲ್ಲಿದ್ದೀರಾ? ನಿಮ್ಮದೇ ಇದ್ರೆ ನೀವು ಬಾಗೇಪಲ್ಲಿಗೆ ಬಂದಿರಂದ್ರೆ ಅದ್ರಲ್ಲಿ ಇರುತ್ತೆ. 3 ವರ್ಷದಿಂದ ಎಷ್ಟು ಸಲ ಬಂದಿದ್ದೀರಾ ನೀವು ಬಾಗೇಪಲ್ಲಿಗೆ? ನಾವು ನಿಮ್ಗೆ ಕೇಳ್ಕೊಳ್ಳೋದಷ್ಟೇ, ಸುಬ್ಬಾರೆಡ್ಡಿ ಅನ್ನೋ ನೀವು ನಿಮ್ಮ ಇವ್ರಿಗೆ ಹೇಳ್ತಾ ಯಾರೋ ನಮ್ಮ ಅಪ್ಪಾಜಿ ಅಂತ ಹೇಳ್ತೀರಿ, ಯಾರಿಗೆ? ಯಡಿಯೂರಪ್ಪಗೆ. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಬಂದು ಹೋಗಿರೋನ್ನ ಹಂಗೆ ಅಂತೀರಾ. ನಮ್ಮ MLA ಅವರು ಯಾವುದೇ ತಪ್ಪು ಕೆಲಸ ಮಾಡಿಲ್ಲ, ಯಾವ ಅಕ್ರಮ ಕೆಲಸ ಮಾಡಿಲ್ಲ, ಯಾವ ರೈತರಿಗೂ ಮೋಸ ಮಾಡಿಲ್ಲ. ನಮಗೆ ಹೆಮ್ಮೆ ಇದೆ. ಮುಂದೆ ಕೇಸು ವಜಾ ಆಗುತ್ತೆ, ಮುಂದೆ ದಿನ ಮಂತ್ರಿನೂ ಆಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮಗೊಂದು ಓಟ್ ಆಗೋದಲ್ಲ, ಅವ್ರು ನೋಡಿಬೇಕು ಅಂದರೆ ಇಲ್ಲಿ ಎಷ್ಟೋ ಸಾವಿರ ಜನಕ್ಕೆ ಮದುವೆಗಳು, ಎಷ್ಟೋ ಸಾವಿರ ಜನಕ್ಕೆ ಹಾಸ್ಪಿಟ್ಲ್ ನೋಡ್ಸಿರೋದು, ಎಷ್ಟೋ ಸಾವಿರ ಜನಕ್ಕೆ ಬಡ ವಿದ್ಯಾರ್ಥಿಗಳು ಓದಿಸಿರೋದು, ಎಷ್ಟೋ ಸಾವಿರ ಜನಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರೋದು, ಇವೆಲ್ಲ ಮೀರಿಸ್ಬೇಕು. ಇದೆಲ್ಲ ಮಾಡಿ ನೀವು ಮತ್ತೆ ಬಂದು ಓಟ್ ಕೇಳಿ. ನೀವು ಇರಬೇಕು ಅಂತ ನಾವು ಕೋರ್ಕೋತಾ ಇದ್ದೀವಿ. ಸರ್ಜಾಪುರ್ಗೆ ಹೋಗಬೇಡಿ, ಬಾಗೇಪಲ್ಲಿಗೆ ಬನ್ನಿ. ಇನ್ನು ಮುಂದೆ ದಿನಗಳಲ್ಲಿ ನೀವೇ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ತಗೊಳ್ಳಿ. ದಯವಿಟ್ಟು ಟಿಕೆಟ್ ತಗೊಂಡು ನೀವೇ ನಿಲ್ಲಿ. ನಿಮ್ಮಂಥವ್ರು ಇದ್ರೆ ನಮಗೂ ಅನುಕೂಲ ಆಗುತ್ತೆ. ಇನ್ನು ಮುಂದೆಗೆ ಹೆಚ್ಚು ಮತಗಳು ಸೋಲ್ಸಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಮುಗಿಸ್ತೇವೆ. ಮತ್ತು ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳೇ ಮತ್ತು ಎಲ್ಲ ಪತ್ರಿಕಾ ಮಿತ್ರರೇ, ಈ ದಿನ ನಾವು ಕರೆದಿರುವ ಉದ್ದೇಶ ಎಲ್ರಿಗೂ ಗೊತ್ತಿರುವ ವಿಚಾರ. ಇವಾಗ ನಮ್ಮ ಎಲ್ಲ ನಾಯಕರು ಸಹ ಇದರ ಬಗ್ಗೆ ಕೂಲಂಕುಷವಾಗಿ ಮಾತಾಡಿದರು. ನಾನು ಹೆಚ್ಚು 4 ಮಾತುಗಳನ್ನು ಆಡಲು ಕೇವಲ 4 ಮಾತುಗಳನ್ನು ಆಡುತ್ತೇನೆ. ಈ ದಿನ ನಮ್ಮ ಎನ್ ಸುಬ್ಬಾರೆಡ್ಡಿಯನ್ನು ಅವರು ಸುಮಾರು 25 ವರ್ಷಗಳಿಂದ ಸಮಾಜ ಸೇವೆ ಮಾಡಿ ಮತ್ತು ರಾಜಕೀಯಕ್ಕೆ ಬಂದವರು.
ನೀವು ಕೇವಲ ಒಂದೆರಡು ವರ್ಷಗಳಲ್ಲಿ ಬಂದು ಇನ್ನು ಸುಬ್ಬಾರೆಡ್ಡಿ ಅನ್ನೋರು ಮಾಡಿರುವಂತಹ ಸಮಾಜ ಸೇವೆಯಲ್ಲಿ ಕೇವಲ 5% ಕೂಡ ನೀವು ಯಾವುದೂ ಮಾಡಿಲ್ಲ. ಆವಾಗಲೇ ಬಂದು ನಾವು ಚುನಾವಣೆ ಅದು ಇದು ಅಂತ ಓಡಾಡ್ತಾ ಇದ್ದೀರಾ. ಮತ್ತು ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರ ಬಗ್ಗೆ ನೀವು ಮೊನ್ನೆ ಆಡಿರುವ ಮಾತುಗಳು ತುಂಬ ಈ ಕ್ಷೇತ್ರದ ಜನರಿಗೆ ತುಂಬ ನೋವನ್ನುಂಟು ಮಾಡಿದೆ. ಆದರೆ ಯಾಕೆ ನೀವು ಸುಬ್ಬಾರೆಡ್ಡಿ ಅನ್ನೋರು ದ್ವೇಷ ಮಾಡ್ತೀರಾ? ಸಾವಿರಾರು ಜನಕ್ಕೆ ಮದುವೆಗಳು ಮಾಡಿದ್ದಾರೆ, ಅವರು ಬದುಕಿಗೆ ಒಂದು ಸೀಮೆ ಹಸು ಕೊಟ್ಟಿದ್ದಾರೆ, ಅನೇಕ SC ST ಕುಟುಂಬಗಳಿಗೆ ಬೋರ್ವೆಲ್ ಹಾಕ್ಸಿದ್ದಾರೆ, ರೈತರಿಗೆ ಭೂಮಿ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅವ್ರ ಮೇಲೆ ಆಪಾದನೆ ಮಾಡೋದು ಮತ್ತು ಅನೇಕ ವೈದ್ಯಕೀಯ ಸೌಲಭ್ಯಗಳು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಶಾಲೆಗಳನ್ನು ವಸತಿ ಶಾಲೆಗಳನ್ನು ಕಟ್ಟಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ನಮ್ಮ ಸುಬ್ಬಾರೆಡ್ಡಿ ಅನ್ನೋರು ಘೋಷಣೆ ಮಾಡೋದು. ಮತ್ತು ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ 2018 ಮೈತ್ರಿ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದಲ್ಲಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕೆರೆ ತುಂಬಿಸಲು ನೀರು ಕೊಡೋದಿಲ್ಲ ಅಂತ ನಮ್ಮ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸರ್ಕಾರ ಹೇಳ್ತು. ಅವಾಗ ಇದೇ KPS ಶಾಲೆ ಗ್ರೌಂಡ್ ಅಲ್ಲಿ ಜಿಲ್ಲಾ ಆಡಳಿತ ಜಲಸ್ಪಂದನದಲ್ಲಿ ನಮ್ಮ ಶಾಸಕರಿದ್ರು. ಆ ಒಂದು ಮಾತು, ನಮ್ಮ ಕೆರೆಗಳಿಗೆ ನೀರು ನೀವು ಬಾಗೇಪಲ್ಲಿ ಕ್ಷೇತ್ರಕ್ಕೆ ನೀರು ಕೊಡಲಿಲ್ಲ ಅಂದ್ರೆ ನಾನು ಬಾಗೇಪಲ್ಲಿಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ಮಹಾವೀರ ನಮ್ಮ ಸುಬ್ಬಾರೆಡ್ಡಿ ಅನ್ನೋರು. ಅದಕ್ಕೆ ನೀವು ನಮ್ಮ ಶಾಸಕರ ಮೇಲೆ ಇದು ಮಾಡೋದು. ಮತ್ತೆ ಇನ್ನೂ ಒಂದು, ತನ್ನ ಬೆಂಬಲಿಗರಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ B.Farm ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಇದಕ್ಕೆ ನೀವು ನಮ್ಮ ಶಾಸಕರನ್ನ ಘೋಷಣೆ ಮಾಡೋದು. ನೀವು ಯಾವುದೇ ಕ್ಷೇತ್ರದಲ್ಲೂ ನಮ್ಮ ಸುಬ್ಬಾರೆಡ್ಡಿಗೆ ಸರಿಸಮಾನ ಇಲ್ಲ. ನೀವು ನಿಮ್ಮ ಹಿಂದೆನೆ ನಿಮ್ಮ ಸುತ್ತಲೂ ಒಂದು ಗುಂಡಿ ತೋಡಿದ್ದಾರೆ. ಹತ್ತಿರದಲ್ಲಿ ನೀವು ಆ ಗುಂಡಿಯೊಳಗೆ ಬೀಳ್ತೀರಾ. ದಯವಿಟ್ಟು ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಟ್ಟು ನೀವು ನಿಮ್ಮ ಕೆಲಸಗಳು ಏನಿದ್ರೆ ಅದು ಮಾಡಿ ಮುಂದೆ ಒಳ್ಳೆಯವರಾಗಿ ಕ್ಷೇತ್ರದಲ್ಲಿ ತಿರುಗಾಡಲು ನಿಮ್ಮ ಸಮಾಜ ಸೇವೆ ಏನಾದರೂ ಇದ್ದರೆ ನಮಗಿಂತ ಹೆಚ್ಚಿನ ಇದರಲ್ಲಿ ಸಮಾಜ ಸೇವೆ ಮಾಡಿ ಹೊರತು ಇಂಥ ದೊಡ್ಡ ಬೆದರಿಗಳಿಗೆ ಯಾರೂ ಜಗ್ಗೋದಿಲ್ಲ. ಸುಬ್ಬಾರೆಡ್ಡಿ ಅಣ್ಣನವ್ರಿಗೆ ಈ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ಇದೆ ಮತ್ತು ಅವರ ಕಟ್ಟ ಬೆಂಬಲಿಗರಿದ್ದಾರೆ. ಯಾವುದಕ್ಕೂ ನಾವು ಹಿಂಜರಿಯೋದಿಲ್ಲ. ಈ ಚುನಾವಣೆಯಲ್ಲಿ ಯಾವುದೇ ಕೋರ್ಟಲ್ಲಿ ಯಾವುದೇ ರೀತಿಯ ಪರಿಣಾಮ ಬಂದರೂ ನಾವೆಲ್ಲ ಈ ಕ್ಷೇತ್ರದ ಜನ ಮತ್ತು ಅವರ ಅಭಿಮಾನಿಗಳು ಇದ್ದೀವಿ ಅಂತ ಹೇಳ್ತಾ ಯಾವುದೇ ರೀತಿ ಭಯ ಪಡೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟು ಎಲ್ಲರಿಗೂ ನಮ್ಮ ಶಾಸಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಹೈಕೋರ್ಟ್ ಅಸಿಂಧುಗೊಳಿಸಿರ್ತಕ್ಕಂಥ ಉದ್ದೇಶಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಚಲ್ಮನ್ ಅವರು ಮತ್ತು DCC ಬ್ಯಾಂಕ್ ಡೈರೆಕ್ಟರ್ ಅಂತ ನಮ್ಮ ಶೇಖರಣ್ಣ ಅವರು, ಭಾಸ್ಕರ್ ರೆಡ್ಡಿ ಅವರು ಮತ್ತು ನಮ್ಮ ಪುಲ್ಗಲ್ ಸ್ವಾಮಿಗಳಿಗಂತ ಇಬ್ಬರು ಮುಖಂಡರು, ನಾರಾಯಣ ಸ್ವಾಮಣ್ಣ ಅವರು, ಚಿಂಗರೆಡ್ಡಿ ಅಣ್ಣವರು, ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಮಾತಾಡಿದ್ದಾರೆ. ಎಲ್ಲ ಮಾತಾಡಿ ಮತ್ತೆ ನಮ್ಮ ಕಡ್ಡಿಲ್ ಅಣ್ಣವರು ಎಲ್ಲ ಉದ್ದೇಶ ಏನಂದ್ರೆ ಎಲ್ಲ ಮುಖಂಡರು ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಅಸಿಂಧುಗೊಳಿಸಿರ್ತಂತ ಕಾರಣಕ್ಕೆ ನಮ್ಮ ಹೈಕೋರ್ಟ್ ಅಲ್ಲಿ ಅಸಿಂಧುಗೊಳಿಸಿದ್ದಾರೆ. ಅದನ್ನ ಮೇಲ್ಮನವಿಗೆ ಸ್ಟೇಗೋಸ್ಕರ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹೊರಡಿಸಿದ್ದಾರೆ ನಮ್ಮ ನಾಯಕರು ಸುಬ್ಬಾರೆಡ್ಡಿ ಅಣ್ಣನವರು. ಮುಖ್ಯವಾಗಿ ನಮ್ಮ ಅಪರಾಜಿತ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಮುನ್ರಾಜ್ ಅವರು ಏನು ದಾವೆ ಹೊಡಿಸಿದ್ದಾರೆ, ಅದರಲ್ಲಿ ಏನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಏನು ಹಿಂಬಾಗಿಲಿಂದ ಅವರು ಅಧಿಕಾರ ತಗೊಳ್ಳೋಕ್ಕೋಸ್ಕರನೇ ಇವೆಲ್ಲ ಮಾಡಿರೋದು ಉದ್ದೇಶ ಬಿಟ್ರೆ ಯಾವುದು ಉದ್ದೇಶ ನಮ್ಮ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದೂ ಅವ್ರ ಕೈಯಿಂದ ಆಗಲ್ಲ ಅಂತ ಹೇಳಿ ಬೇರೆ ಮುಖಾಂತರ ಜನ ಆದೇಶ ನಮ್ಮ ಕೈಲಿ ಆಗಲ್ಲ, ಬೇರೆ ಹಿಂಭಾಗಗಳಿಂದ ನಾವು ಅಧಿಕಾರ ತಗೊಂಡು ಕ್ಷೇತ್ರವನ್ನ ನಾವು ನಮ್ಮ ಹಿಡಿದಲ್ಲಿ ತಗೋಬೇಕಂತ ಮುನ್ರಾಜ್ ಅವರು ಈ ರೀತಿ ಮಾಡಿದರೆ ವಿನಃ ಯಾವುದೇ ಕಾರಣಕ್ಕೂ ಅವರು ಶಾಸಕರಾಗುವ ಚಾನ್ಸೇ ಇಲ್ಲ ನಮ್ಮ ಸುಬ್ಬಾರೆಡ್ಡಿಯನ್ನ ಇರುವವರೆಗೂ. ಯಾಕಂದ್ರೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ ನಮ್ಮ ಮುನ್ರಾಜ್ ಅವರು ಏನೋ ಮಾಧ್ಯಮಗಳ ಮುಖಾಂತರ ನಾನು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ NDA ಪಕ್ಷದಿಂದ ಅರ್ನಾಥ್ ರೆಡ್ಡಿ ಅವರು ಬೇಕಾದ್ರೆ ನಿಲ್ಲಿಸಿ ಅಂತ. ಯಾಕಪ್ಪ ಹೇಳ್ತೇನೆ, ನೀನೇ ನಿಂತ್ಕೊಂಡು ನೀನೇ ಸವಾಲ್ ಹಾಕೋ. ಯಾಕೆ ನೀನು ಬೇರೆಯವ್ರು ನಿನ್ಗೆ ಯೋಗ್ಯತೆ ಇಲ್ಲ, ನಿಂಗೆ ಬೇರೆಯವ್ರಿಗೆ ಯಾಕೆ ನೀನು ಬೇರೆ ಅರ್ನಾಥ್ ರೆಡ್ಡಿ ಅವ್ರಿಗೆಲ್ಲ ಹೇಳ್ತೀನಿ ನೀನು ಇಷ್ಟು ಎಲ್ಲ ನೀನು ರಾಜ್ಯಾಂತ ಮಾಡ್ತಾ ಇದೆಯಲ್ಲ, ನೀನೇ ನಿಂತ್ಕೊಂಡು ನೀನೇ ಗೆಲ್ಲಿ ನೋಡೋಣ. ನಿನ್ಗೆ ಆ ಒಂದು ಅರ್ಹತೆ ಇಲ್ಲದಕ್ಕೋಸ್ಕರ ಇನ್ನೇನು ಒಂದು 2 ವರ್ಷದಲ್ಲಿ ಹಿಂಭಾಗಲಿಂದ ನಾವು ಅಧಿಕಾರಕ್ಕೆ ತಗೋಬೇಕು ಅನ್ನೋ ಉದ್ದೇಶಕ್ಕೆ ನೀನು ಬೇರೆಯವ್ರನ್ನ ನೀನು ಬಾವಿಯಲ್ಲಿ ಇದು ಮಾಡ್ತಾ ಇದೀಯ ಅಷ್ಟೇ.
ಆದ ಕಾರಣ ಇದು ಈಗ ಇವತ್ತಿನ ಉದ್ದೇಶ ಏನಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸುಬ್ಬಾರೆಡ್ಡಿ ಅವ್ರ ಮೇಲೆ ಏನು ಪ್ರಭಾವಶಾಲಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ಸುಬ್ಬಾರೆಡ್ಡಿ ಅನ್ನೋರಿಗೆ ಇನ್ ಕೇಸ್ ಏನಾದರೂ ದೇವರ ಅನುಗ್ರಹದಿಂದ ಸ್ಟೇ ಆದರೆ ಓಕೆ 100% ಆಗುತ್ತೆ. ಆಗಲಿಲ್ಲ ಅಂದ್ರೂ ಏನು ಎಲೆಕ್ಷನ್ಗೆ ಫೇಸ್ ಮಾಡ್ತೀವಿ. ಅವರು ಏನು ಈಗ 18,000 ಚಿಲ್ಲರೆ ಏನು ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ. ಸುಮಾರು 50,000 ಮತಗಳ ಮುಖಾಂತರ ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈಗ ಎಲ್ಲ ಮುಖಾಂತರ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಹೇಳ್ತಾ ಇದ್ದೀರಾ ನಮ್ಮ BJP ಅವರು ನಾವೆಲ್ಲ ಮಾಡಿದ್ದೀವಿ ಅಂತ. ನೀವು ಮಾರಿ ಇಡೋದು ಒಂದು ಕೆಲಸ ತೋರಿಸಿ. ಇವಾಗ ಸುಬ್ಬಾರೆಡ್ಡಿ ನನಗೆ ನಮ್ಮ ತಾಲೂಕಲ್ಲಿರೋ 3 ತಾಲೂಕಲ್ಲೂ ಹೆಣ್ಮಕ್ಳು ಸಾಕು ಗೆಲ್ತಕ್ಕೆ. ನಿಮ್ಮ ಇನ್ನೊಂದ್ಸಲ ನಿಮ್ಮ MLA ಬಂದರೆ ನಿಮ್ಗೆ ಹಾಕಿದಾರಲ್ಲ ಹೆಣ್ಮಕ್ಳು, ಅವರು ನಿಮ್ಗೆ ಓಟ್ ಹಾಕಲ್ಲ. ಯಾಕಂತೀರಾ? ನೀವು ಮಾಡಿರೋದು 1 ಪೈಸಾನೂ ಇಲ್ಲ. ಇವಾಗ ನಿಮ್ಮ ಹೆಂಡತಿನೂ ತಗೊಳ್ತಾ ಇರೋದೇ 2,000 ಕಾಂಗ್ರೆಸ್ಸಿಂದ. ಅವರು ಇವಾಗ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು 2,000 ತಗೊಂಡಿದ್ದೀನಿ ಕಾಂಗ್ರೆಸ್ಸಿಂದ, ಇವನ್ ಸುಮ್ಮನೆ ಓಟ್ ಹಾಕಿದಲ್ಲ, ಇವಾಗ ಆಗಬಾರ್ದು ಅಂತ ಮುತ್ಕಿವರದಿಂದ ಇವಾಗ ಎಸ್ ಟಿ ಮುಸ್ಲಿಮ್ಸ್ ನಿಮ್ಮ ಥರ ಇದೆ ಏನಂತ ತಾರತಮ್ಯ. ನಮ್ಮದು ಆ ಪಾರ್ಟಿ ಈ ಪಾರ್ಟಿ ಅಂತ. ನಮ್ಮ ಕಾಂಗ್ರೆಸ್ ಅವ್ರಿಗೆ ಯಾವುದಿಲ್ಲ. ಇವಾಗ ಸುಬ್ಬಾರೆಡ್ಡಿಯನ್ನ ಬರ್ತಾರೆ, ನಿಮ್ಮ ಪಾರ್ಟಿಯವರೇ ಬರ್ತಾರಿಲ್ಲ ಸುಬ್ಬಾರೆಡ್ಡಿಯನ್ನ ಹತ್ರ. ಅಣ್ಣ ನನ್ನ ಮಕ್ಕಳಿಗೆ ಫೀಸ್ ಕೊಟ್ಟು, ಅಣ್ಣ ನಮ್ಮ ಹೆಂಡತಿಗೆ ಆಪ್ರೇಷನ್ ಮಾಡಿ, ಅಣ್ಣ ನಮ್ಮ ಅಪ್ಪನಿಗೆ ಆಪ್ರೇಷನ್ ಮಾಡಿ ಅಂತ. ನೀವು ನಿಮ್ಮ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ, ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಒಂದು 5-6 ವರ್ಷ ಐತೆ. ನೀವು ಒಬ್ಬರು ಬಡವರಿಗೆ ಆಪ್ರೇಷನ್ ಮಾಡಿದ್ದೀನಿ. ರಾಮಯ್ಯ ಹಾಸ್ಪಿಟ್ಲಲ್ಲಿ ಹೋದ್ರೆ ಅಣ್ಣ ಸುಬ್ಬಾರೆಡ್ಡಿಯನ್ನ ಬರ್ತಾರಂತ. ನಿಮ್ಮ ಹೆಸರು ಎಲ್ಲಿ ನಾನು ಕೇಳಿಲ್ಲ. ನನಗೆ ಇವಾಗ 2,000 ಅಂತೀರಾ, ನಮ್ಮ ಮನೆಗೆ 1 ಲಕ್ಷ ಬಂದಿದೆ. ನನ್ನ ಯಜಮಾನಿಗೆ ಥರ ನನ್ನ ಸುಬ್ಬಾರೆಡ್ಡಿಯನ್ನ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದೆ. ಮುನ್ರಾಜ್ ಅಂದರೆ ಇವಾಗ ಏನೋ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಮುನ್ರಾಜ್ ಅಂದರೆ ಯಾರೂ ನೋಡಿಲ್ಲ. ನೀವು ಹೊಸ ಬಂದು ಆಸ್ತಿ ಮಾಡಿದ್ದೀರಾ ಅಂತ. ನಿಮ್ಮ ಪಾರ್ಟಿಯಲ್ಲಿ ಇದಾರಲ್ಲ BJP ಅವರು, ನಿಮ್ಮ MP-ಗಳು ನಿಮ್ಮ MLAಗಳು ಎಲ್ಲರಿಗೂ ಒಂದೊಂದು 10 ಕೇಸ್ಗಳು ಇದೆ. ನಮ್ಮ MLA ಸುಬ್ಬಾರೆಡ್ಡಿನ 15 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು CPM ಕೆಲಸ ಮಾಡಿದ್ದೀನಿ. 1 ಕೇಸ್ ತೋರಿಸಿರಪ್ಪ. ನಿಮ್ಮ ಚಿಕ್ಕಬಳ್ಳಾಪುರ ME-ಇಂದ ತಗೊಂಡು MLA ಇಂದಾನು ಎಲ್ಲರಿಗೂ ಒಂದೊಂದು 4 ಕೇಸ್ ಇದೆ. ಏನೇನು ಕೇಸ್ ಗೊತ್ತಾ? ಇವ್ರ ಹತ್ರ ಏನೋ ಅಂತ ಇದ್ದೀರಾ ನೀವು, ಜಮೀನು ತಗೊಂಡಿದ್ದಾರೆ, ದುಡ್ಡಿದೆ, ಅವ್ರು ಸಂಪಾದನೆ ಮಾಡಿದ್ದಾರೆ, ಅವ್ರ ದುಡ್ಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ತಪ್ಪು ಎಲ್ಲರಿಗೂ ಮಾಡಿದ್ದಾರೆ, ನೀವೆಲ್ಲ ಮಾಡಿದ್ದೀರ. ಅವರೇನೋ ಒಂದು ಚಿನ್ನ ಪಟ್ಟು ತಪ್ಪು ಕೊಟ್ಟಿದ್ದಾರೆ, ಆಯಿತು. ಇನ್ನು ನೆಕ್ಸ್ಟ್ MLA ಬಂದರೆ ನಮ್ಮ ಹೆಣ್ಮಕ್ಳೇ ಓಟ್ ಹಾಕಿಸಿ ನಿಮ್ಗೆ ಓಡಿಸ್ತೀವಿ, ನಿಮ್ಗೊಂದು ಓಟನ್ನು ಹಾಕಲ್ಲ ಗೊತ್ತಾ? ಇವಾಗ ಇನ್ನು ನಮ್ಮ MLAಗೆ ಎಷ್ಟು ಓಟ್ ಬಿಟ್ಟಿದೆ, ಅದ್ರಿಗೆ 1000 ಇನ್ನೂ 20,000 ಜಾಸ್ತಿ ಓಟ್ ಬಿಡುತ್ತೆ. ನೀವು ಕನಸು ಏನಾದರೂ ಕಾಣಿಸ್ಕೊಂಡಿದ್ರೆ ಬಾಗೇಪಲ್ಲಿ ತಾಲೂಕು ಬರಬೇಡಪ್ಪ. ನಿಮಗೆ ಹೇಳ್ತಾ ಇದ್ದೀವಿ, ಹೆಚ್ಚಿನಾಗಿ ಹೇಳ್ತಾ ಇದ್ದೀವಿ. ಇವಾಗ ನೀವು ಮಾಡಿ ನೀವು ಮಾಡಿ ನಮ್ಮ ಸುಬ್ಬಾರೆಡ್ಡಿಗೆ ಇದು ಒಂದೇ ಕೇಸ್ ಹೊಸದಾಗಿ ಆಯ್ತಾ? ನಮ್ಮ ಕಾರ್ಯಕರ್ತರು ಇವಾಗ ಏನನ್ಕೊಂಡ್ರೆ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ನಮ್ಮ CPM ಇದ್ರೂ ಯಾವುದು ತಾರತಮ್ಯ ಇಲ್ಲ, ಯಾವುದು ಗಲಾಟೆಗಳಿಲ್ಲ, ಯಾವುದು ಕಾಂಗ್ರೆಸ್ ಆಗಲಿ JDS ಆಗಲಿ, ಯಾರು ರಾಜಕೀಯದಲ್ಲಿ ಎಲೆಕ್ಷನ್ ಬಂದರೆ ರಾಜಕೀಯ ಸಪ್ರೇಟ್ ಆಗಿ ಇರ್ತಾ ಇರ್ತೀವಿ ಅಂತಾನ. ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂದಿರು ಎಲ್ಲರಿಗೂ ನೋಡಿದ್ರೆ ಹಂಗಿತ್ತು. ಇವಾಗ ನೀನು ಬಂದು ಹೊಸದಾಗಿ ಗಲಾಟೆ ಇಡ್ತಾ ಇದೀಯಾ. ಇನ್ನು ನೀನು ಬಂದರೆ ನೀನು ನೋಡಿದ್ರೆ ಹೆಣ್ಮಕ್ಳೇ ಓಡಿಸ್ತಾರೆ ನಿನಗೆ ಅಂತ ತಿಳ್ಕೊಂಡು ಇನ್ನೊಂದ್ಸಲಿ ಸುಬ್ಬಾರೆಡ್ಡಿ ಅನ್ನೋ ಹೆಸರು ಎತ್ತಬೇಡ್ರಿ. ನೀವು ಸುಬ್ಬಾರೆಡ್ಡಿ ನಿಮ್ಗೆ ಏನು ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಆಯ್ತಾ? ನೀವು ನೆಕ್ಸ್ಟ್ ಬಂದ್ರಪ್ಪ. ಇವಾಗ ಎಲೆಕ್ಷನ್ ನಮ್ಮ ಸುಬ್ಬಾರೆಡ್ಡಿ ಅನ್ನೋ ಕೇಸ್ ಏನಾದರೂ ಆಯ್ತಲ್ಲ, ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಖರ್ಚು ಮಾಡ್ಕೊಂಡು ಬನ್ನಿ. ನೀವೇ ತೋರಿಸಿದಲ್ಲ, ನಾನು 3,000 ಕೊಡ್ತೀನಿ ಓಟ್ಗೆನ. ನಾವು 1 ರೂಪಾಯಿನೂ ಕೊಡಲ್ಲ. ಇವಾಗ ದುಡ್ಡು ಖರ್ಚು ಮಾಡ್ದಿರ MLA ಗೆಲ್ಲಿಸ್ತೀವಿ. ನಿಮ್ಗೆ ತಾಕತ್ತಿದ್ರೆ ಬನ್ನಿ ಅಂತ ಹೇಳ್ತಾ, ನಮ್ಮ ಶಾಸಕರು, ಪ್ರೀತಿಯ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರು ಅಸಿಂದು ಆಗಿದ್ದಾರೆ ಅಂದ್ಬಿಟ್ಟು ಅವರು ನಮ್ಮ ಮುನ್ರಾಜು ಅವರು MLA ಥರ ಫೀಲ್ ಆಗೋಗ್ತಾರೆ. ಎಲ್ಲ ಮಾಧ್ಯಮದಲ್ಲೂ ನಾನು MLA ಥರ, ನನಗೆ MLA ಪದವಿ ಸಿಕ್ಕಿದೆ ಅಂದ್ಬಿಟ್ಟು ಆ ರೀತಿ ವ್ಯವಹಾರ ನಡೆಸ್ತವ್ರೆ. ಎಲ್ಲ ಇವರು ಮುಂಚಿತವಾಗಿ ಎಲ್ಲಿದ್ದರು, ಇಂಥ ನನ್ನ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಂಥ ವ್ಯಕ್ತಿಗಳು ತುಂಬ ಜನ ಬಂದು ಹೋದರು. ಎಲೆಕ್ಷನಲ್ಲಿ 4-5 ಜನ ಇದೇ ರೀತಿ ನಾನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದರೆ ನಾನು ಏನೋ ಅಧಿಕಾರ ಮೋಹದಿಂದ ಬಂದರು. ಎಲ್ಲರೂ ಸೋತು ಹೋಗಿದ್ದಾರೆ. ಒಂದೇ ಸತಿಗೆ ಜಿಲ್ಲೆ ನಮ್ಮ ತಾಲೂಕಿಗೆ ಬರ್ತಾ ಇಲ್ಲ, ಆ ರೀತಿ ಹೋಗಿದ್ದಾರೆ. ಇವರು ಅಷ್ಟೇ ಮುಂದಿನ ದಿನಗಳಲ್ಲಿ ಇವ್ರು ಅಂದ್ಕೊಂಡಿರ್ಬೋದು 62,000 ಮತಗಳು ನನಗೆ ಬಂದಿದೆ, ನನಗೆ ಜನಬೆಂಬಲ ಇದೆ ಅಂದ್ಬಿಟ್ಟು. ನಿಜವಾಗ್ಲೂ ಇಲ್ಲ. ನಿಮ್ಮನ್ನು ನೋಡಿ ಮತ ಹಾಕಿರೋರು ಯಾರಿಲ್ಲ. ಸೆಂಟ್ರಲ್ ನೋಡಿ ಏನೋ ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಂದ್ಬಿಟ್ಟು ಹಾಕಿದಾರಷ್ಟೇ ಹೊರತು ನಿಮ್ಮನ್ನು ನೋಡಿ ಹಾಕಿಲ್ಲ. ನೀವೇನಾದರೂ ಎಲೆಕ್ಷನ್ ಬಂದರೆ 20,000 ಓಟುಗಳು ನಿಮ್ಗೆ ಬೀಳಲ್ಲ. ನೀವು ಗೆಲ್ಲಬೇಕಾದದ್ದು
ನೀವು ಜನಸೇವೆ ಮಾಡಬೇಕಾದದ್ದು ತುಂಬಾನೇ ಇದೆ. ನಮ್ಮ ಸುಬ್ಬಾರೆಡ್ಡಿ ಅಣ್ಣವರು 15 ವರ್ಷಗಳಿಂದ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆಲ್ಲ ಸೇವೆ ಮಾಡ್ತಾವ್ರೆ. ಇದಕ್ಕೆ ಹಿಂದೆ ನಮಗೆ ಅಧಿಕಾರ ಇಲ್ಲ ಅಂದ್ರೂ ನಮ್ಮ MLA ಸಾಹೇಬರು 15 ವರ್ಷಗಳ ಹಿಂದೆನೆ ಎಲ್ಲ ಜನರಿಗೂ ಸೇವೆಗಳು ಮಾಡ್ತಾ ಬಂದಿದ್ದಾರೆ. ಯಾವ ಪಕ್ಷ ನೋಡಲ್ಲ, ಯಾವ ಜಾತಿ ನೋಡಲ್ಲ, ಎಲ್ಲರಿಗೂ ವಿಶ್ವಾಸ ಪ್ರೀತಿಯಿಂದ ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ರಾಜಕೀಯದಲ್ಲಿ ನಾನು ಗೆದ್ದಿದ್ದೆ, ಆದರೆ 500 ಓಟು 1000 ಓಟುಗಳಲ್ಲಿ ನಾವು ಸೋತಿದ್ದೀವಿ. ಬಟ್ ಯಾವುದೇ ಇಂಥ ನೀಚ ರಾಜಕೀಯ ಶ್ರೀರಾಮ್ ರೆಡ್ಡಿ ಅವರು ಮಾಡುವಂಥ ಸಮಯ ನಾವು ಕೇಳಿಲ್ಲ. ಅವರು ನ್ಯಾಯವಾದಿ ಉನ್ನತಿಯನ್ನು ಪಡೆದಿರ್ತಕ್ಕಂಥವ್ರು ಶ್ರೀರಾಮ್ ರೆಡ್ಡಿ ಅವರು, ಅವಿದ್ಯಾವಂತರಲ್ಲ ಅವರು. ಇಂಥವರು 4 ಜನ 10 ಜನ ಜ್ಞಾನ ಇರ್ತಕ್ಕಂಥವ್ರು, ಅಂಥವ್ರೂ ಇಂಥ ನೀಚ ರಾಜಕೀಯ, ಇಂಥ ನೀಚ ಒಂದು ಕ್ರಿಯೆಯನ್ನು ಯಾವತ್ತೂ ನಡೆಸಿದಂಥ ಸಮಯ ನಾವು ಕೇಳಿಲ್ಲ. ನಮ್ಮ ಸುಬ್ಬಾರೆಡ್ಡಿ ಅನ್ನೋರು ಧರ್ಮೋ ರಚಿತ ನಡ್ಕೊಂಡು ಬಂದಿರತಕ್ಕಂಥವ್ರೆ. ರಾಜಕೀಯ ಎಲೆಕ್ಷನ್ ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆನೇ ಒಂದು 15 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ್ದಾರೆ. ಏನು ಈ ತಾಲ್ಲೂಕಿಗೆ ಮದುವೆಗಳಾಗಿರ್ಬೋದು, ಆರೋಗ್ಯದಲ್ಲಿ ವಿಚಾರಗಳಾಗಿರ್ಬೋದು, ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಅಂಥದ್ದೆಲ್ಲ ಸೇವೆ ಮಾಡಿದ ಮೇಲೆ ಜನರೆಲ್ಲವನ್ನು ಅರಿತು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಈಗಲೂ ಗೆಲ್ಲಿಸಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಜನರು ತಪ್ಪು ದಾರಿಯನ್ನು ನಡೆಸಿ ತಪ್ಪು ದಾರಿಯಲ್ಲಿ ಅವ್ರಿಗೆ ಜನರಿಗೆ ಈ ಥರದ ಮಾರ್ಪಾಡು ಮಾಡುವಂಥ ಕೆಲಸ ನೀಚ ರಾಜಕೀಯ ಯಾವುದೇ ರಾಜಕಾರಣಿ ಮಾಡಕೂಡದು. ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಉನ್ನತ ಜ್ಞಾನ ಇರಬೇಕು. ನೀಚ ಜ್ಞಾನದಿಂದ ನಡ್ಕೊಂಡು ಹೋದರೆ ನೀಚ ಕೆಳಗಡೆ ಬೀಳೋದು. ಪ್ರತಿಪಕ್ಷದವ್ರಿಗೂ ಯಾವುದೇ ರೀತಿ ಇದುವರೆಗೂ ನಾವು 19 ವರ್ಷದಲ್ಲಿ ತೊಂದರೆ ಮಾಡಿರ್ತಕ್ಕಂಥ ನಾಯಕರು ಸುಬ್ಬಾರೆಡ್ಡಿಯವರು ಅಲ್ಲ ಅಂತ ಹೇಳ್ತಾ ಈ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ